ಸರ್ ವರ್ಣ. ಹುಂಡೈ ವರ್ಣ. ಹೌದು ಸರ್. ಓಕೆ, ಯಾವ್ದು ಸರ್ ಮಾಡಲು? ಸರ್ 11. ಓಕೆ, ಓನರ್ ಎಷ್ಟಾಗಿದ್ದಾರೆ? ನಾನು 5ನೇನು ಸರ್. 5 ಆಗಿದ್ದಾರಾ? ಹ್ಞೂ. ಓಕೆ, ಎಷ್ಟು ಓಡಿದೆ ಗಾಡಿ? 1:25 ಓಡಿದೆ. 1,25,000. ಹೌದು. ಪೆಟ್ರೋಲಾ ಡೀಸೆಲಾ? ಡೀಸೆಲ್. ಓಕೆ, ಏನು ಮೈಲೇಜ್ ಬರ್ತಿದೆ? ಬಟನ್ ಸ್ಟಾರ್ಟು. ಹ್ಞೂ. R6 ಸಿಕ್ಸ್ ಬ್ಯಾಗ್ ಇದೆ. ಓಕೆ. ರಿಮೋಟ್ ಇದ್ರೆ ಮಾತ್ರ ಕಾರ್ ಸ್ಟಾರ್ಟ್ ಆಗೋದು. ಹ್ಞೂ ಹ್ಞೂ ಹ್ಞೂ. ಹ್ಞೂ. ಕೀಲೆಸ್ ಗಾಡಿ? ಹೌದು, ಕೀಲೆಸ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ಮಟ್ಟಿದ್ದಾವೆ? ಸರ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, FC ಇದೆ. ಇನ್ಸೂರೆನ್ಸ್ ಏನು ಕಟ್ಕೊಡ್ತೀರಾ ಹೆಂಗೆ ಅದು? ಅದೇ ಸರ್, ನನ್ನ ರೇಟಿಗೆ ಬಂದರೆ ಕಟ್ಕೊಂಡು ಕೊಡ್ತೀನಿ. ಹ್ಞೂ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಮುಂದೆ ಹಿಂದೆ? ಚೆನ್ನಾಗಿದೆ ಸರ್, ಇನ್ನೂ ಹಾಕ್ಸಿ 6 ತಿಂಗಳಾಗಿದೆ. ಹ್ಞೂ ಹ್ಞೂ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹೌದು, ಒರಿಜಿನಲ್, ಏನು ಚೇಂಜ್ ಮಾಡ್ತಿಲ್ಲ. ಓಕೆ, ಎಲ್ಲ ವರ್ಕಿಂಗ್ ಇದಾವೆ? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ? ಹಾಂ, ಎಲ್ಲ ವರ್ಕಿಂಗ್ ಇದೆ. ಸೀಟ್ ಕವರ್ಸು? ಹೌದು ಸರ್, ಅದಾಗ ಏನಿದೆ ಒರಿಜಿನಾಲಿಟಿ ಅದನ್ನೇ ಫೋಟೋ ಹಾಕಿದ್ದೀನಿ ನೋಡಿ ನಾನು ನಿಮಗೆ. ಹ್ಞೂ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಇಲ್ಲ ಸರ್, ಫೈನಾನ್ಸ್ ಏನಿಲ್ಲ, ಚೆಕ್ ಮಾಡ್ಕೋಬೋದು ನೀವೇ, RC ಕಾರ್ಡ್ ಹಾಕಿದ್ದೀನಲ್ಲ. ಹ್ಞೂ. ಓಕೆ, ಗಾಡಿ ಇರೋದೆಲ್ಲಿ ಸರ್ ಇದು? ಶಿರಾ ಸರ್, ಶಿರಾ ಟೌನ್, ಸಂತೆಪೇಟೆ. ಶಿರಾ ಟೌನಲ್ಲೇನಾ? ಹ್ಞೂ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಸರ್ ನಾನು ಫೈನಲ್ 3:30 ಬಂದರೆ ಬಿಡ್ತೀನಿ. 3:30 ಫೈನಲ್ಲು? ಹೌದು. ಹೆಚ್ಚು ಕಮ್ಮಿ ಏನಿಲ್ಲ? ಹೆಚ್ಚು ಕಡಿಮೆ ನೋಡೋಣ ಸ್ವಲ್ಪ, ನಾನು ಯಾಕಂದರೆ ಹ್ಞೂ ನನಗೆ ಅದೇ ಬೇಕು ಅಂತ ಹಠ ಮಾಡಿಬಿಟ್ಟು 3:80 ತೊಗೊಂಡೆ. ಹ್ಞೂ ಹ್ಞೂ. ತಗೊಂಡ್ಬಿಟ್ಟು 2 ಶಾಕ್ ಅಬ್ಸರ್ವ್ ಹೋಗಿದ್ದು, ಶಾಕ್ ಅಬ್ಸರ್ವ್ ಹಾಕ್ಸಿದ್ದೀನಿ ಮುಂದ್ಗಡೆ 2. ಹ್ಞೂ. ಬೇಕಾದ್ರೆ ನೀವೇ ಯಾರನ್ನಾದ್ರು ಕೇಳಿ, ಶಾಕ್ ಅಬ್ಸರ್ವ್ ಬಂದು ಒಂದು 15,000 ರೂಪಾಯಿ. ಒಂದಕ್ಕೆ? ಹಾಂ, ಒಂದಕ್ಕೆ. ಹ್ಞೂ ಹ್ಞೂ ಹ್ಞೂ. 2 ಹೊಸ ಹಾಕ್ಸಿದ್ದೀನಿ ಮುಂದ್ಗಡೆ. ಓಕೆ. ಇವಾಗ ನಂದು ಜಾಬ್ ಬಂದು ನೆಟ್ವರ್ಕಲ್ಲಿ, ನಾನು ಹಳ್ಳಿ ಸೈಡ್ ಹೋಗ್ಬೇಕು. ಹಳ್ಳಿ ಸೈಡ್ ಹೋಗೋಕ್ಕಾದ್ರೆ ಅದು ನೆಲದಲ್ಲಿ ಇರುತ್ತಲ್ಲ, ತಡೀತೈತೆ. ಹ್ಞೂ ಹ್ಞೂ. ಅದಕ್ಕೆ ಕೊಡೋಣ ಅಂತ ಮಾಡ್ತಿರೋದು, ಇಲ್ಲಾಂದರೆ ನನಗೇನು ಕೊಡೋಕ್ಕೇನು ಇಷ್ಟ ಇಲ್ಲ. ಓಕೆ, ಆಯಿತು. ಈಗ 3:30 ಎಷ್ಟು 3:30? ಹೌದು ಸರ್. ಓಕೆ, ಈಗ ಅದೇ ಫೈನಲ್ ಮಾಡ್ತಾರೆ, ಬಂದಾಗ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ? ಹೆಚ್ಚು ಕಡಿಮೆ ಅಂದರೆ ಅದೇ 3 ಮೇಲೆ ಬಂದರೆ ಕೊಟ್ಬಿಡ್ತೀನಿ ಸರ್. 3 ಮೇಲೆ? ಹ್ಞೂ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹೌದು ಸರ್, ಇದೇ ನಂಬರ್ ಹಾಕಿ. ಸರಿ ಸರಿ, ಆಯ್ತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ, ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.